ಅದು ಬೇರೆ ಪಕ್ಷನ ಕಟ್ಕೊಂಡು ಹೋಗೋಣ ಅಂತ, ಅದು ಬೇರೆ ಪಕ್ಷನ ಕಟ್ಕೊಂಡು ಹೋಗೋಣ ಅಂತ, ಅದು ಬೇರೆ ಪಕ್ಷನ ಕಟ್ಕೊಂಡು ಹೋಗೋಣ ಅಂತ. ಲೈನ್ ಟಿವಿಗೆ ಸ್ವಾಗತ. ನಾನು ಬಸವರಾಜ್. ಕೆಲ ವಾರಗಳ ಹಿಂದೆ ಅಷ್ಟೇ ವಿಶ್ವನಾಥ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಹೊಸದೊಂದು ಪಕ್ಷ ಉದಯ ಆದರೂ ಅಚ್ಚರಿ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಡೆ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಇನ್ನಷ್ಟು ಹೆಚ್ಚಾಗತ್ತೆ. ನವೆಂಬರ್ ಕ್ರಾಂತಿಯ ನಂತರ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಉಮೇದಿಗೆ ಬಿದ್ದು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಬೆಳಗ್ಗೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಅದು ಬದಲಾಗ್ತಾ ಹೋಗುತ್ತೆ. ಪೋಸ್ಟ್ ಮಾಡಿ ಒಂದು ಮಾತಿನ ಮೌಲ್ಯ ಎಂಥದ್ದು ಅನ್ನುವಂತಹ ಒಂದು ಪೋಸ್ಟ್ ಮಾಡಿ ಅವರದ್ದೇ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಸಂಜೆ ಹೊತ್ತಿಗೆ ನಾನು ಅದನ್ನು ಹೇಳೇ ಇಲ್ಲ, ಅದು ಫೇಕ್ ಪೋಸ್ಟ್ ಅಂತ ಹೇಳಿರುವಂಥದ್ದು. ಅದನ್ನು ಈಗ BJP ಟ್ರೋಲ್ ಮಾಡ್ತಿರುವಂಥದ್ದು. ಹಾಕಿದ್ದು ಅದು ಕೂಡ ಮಾತು. ಬೆಳಗ್ಗೆ ಒಂದು ಮಾತು, ಸಂಜೆ ಒಂದು ಮಾತು ಅಂದರೆ ಮಾತು ನಿಜಕ್ಕೂ ಬದಲಿಸ್ತಿರುವಂಥದ್ದು ಯಾರು ಅನುಮಾನ ಮೂಡುತ್ತೆ. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತೋ ಇಲ್ವೋ ಅದು ಕೂಡ ಇಂಥದ್ದೇ ಪೋಸ್ಟ್ನ ರೀತಿ ಫೇಕ್ ಅಂತ ಹೇಳಬಹುದಾದಂತಹ ವಿಚಾರವನ್ನು, ನಡೆಯನ್ನು, ನುಡಿಯನ್ನು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಕೂಡ ಮತ್ತೆ ನಿರೀಕ್ಷಿಸಬಹುದೇನೋ. ಸುಮಾರು 3-4 ಸಲ ನಮಸ್ತೆ ಸದಾವತ್ಸಲೆ ಮಾತೃಭೂಮೆ ಅಂತ ಮಾಧ್ಯಮಗಳ ಮುಂದೆ ಅಧಿವೇಶನದಲ್ಲಿ ಹೇಳಿದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೇಳಿದ್ದು, ನನಗೆ ಗೊತ್ತಿತ್ತು ಅಷ್ಟೇ ನಾ ಹೇಳಿರುವಂಥದ್ದು, ಬೇಕಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳುವ ಪಡೆ ಏನಿದೆ ಆ ಪಡೆಯ ರೀತಿಯಲ್ಲೇ ವರ್ತಿಸಿದ್ರು. ಆದರೆ ಈಗ ಒಂದು ಡಿ ಕೆ ಶಿವಕುಮಾರ್ ಅವರ ಬಣ ಮಾಡಬಹುದಾದಂತಹ ಕಟ್ಟ ಕಡೆಯ ಒತ್ತಡದ ಒಂದು ತಂತ್ರ, ನಾವು ಹೊಸ ಪಕ್ಷ ಕಟ್ತೀವಿ ಅಂತ ಹೇಳಬಹುದು. ಸಂಪನ್ಮೂಲ ಇದೆ ಅವರ ಬಳಿ, ಹಾಗಂತ ಪಕ್ಷ ಕಟ್ತಾರಾ? ಈ ಹಿಂದೆ ಕಾಂಗ್ರೆಸ್ ವಿರುದ್ಧ ಬಂಡೆದ್ದು, ತಮಗೆ ಅನ್ಯಾಯ ಆದಾಗ, ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮಗೌರವವನ್ನು ಲಂಚನವನ್ನಾಗಿಟ್ಟುಕೊಂಡು ಪಕ್ಷ ಕಟ್ಟಿದ್ದು. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಸಮಾಜದ ನಾಯಕ ಪಕ್ಷ ಕಟ್ಟಿ ಫಸ್ಟ್ ಟೈಮ್ 10 ಸ್ಥಾನ ಗೆದ್ದಿದ್ದು ಒಂದು ಮಾದರಿ, ಒಂದು ಬೆಂಚ್ ಮಾರ್ಕ್ ರಾಜ್ಯದಲ್ಲಿ ಇವತ್ತಿಗೂ ಇರುವಂಥದ್ದು. ಅದು ಸಾರಿಕೊಪ್ಪ ಬಂಗಾರಪ್ಪ ಅವರ KCP. ಪದೇ ಪದೇ ನನ್ನ ಗುರುಗಳು ಬಂಗಾರಪ್ಪ ಅಂತ ಹೇಳುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗುರುವಿನ ರೀತಿಯಲ್ಲಿ, ಹಾಗೆ ನೋಡಿದ್ರೆ ಬಂಗಾರಪ್ಪ ಅವರ ಸಮುದಾಯ ಸಣ್ಣದು, ಡಿ ಕೆ ಶಿವಕುಮಾರ್ ಅವರಿಗೆ ಹೋಲಿಕೆ ಮಾಡಿದ್ರೆ. ಮತ್ತೆ ಸಂಪನ್ಮೂಲದ ವಿಚಾರ ಬಂದರು, ಒಬ್ಬ ಮುಖ್ಯಮಂತ್ರಿಯಾಗಿ 2 ವರ್ಷ ಇದ್ದರೂ ಕೂಡ ಬಂಗಾರಪ್ಪ ಅವರು ಶೂನ್ಯ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರ ಎದುರಲ್ಲಿ. ಸಂಪನ್ಮೂಲ ಆ ಲೆಕ್ಕಕ್ಕೆ ಬಂದರೂ ಕೂಡ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಬಂಗಾರಪ್ಪ ಅವರ ರೀತಿ, ಯಡಿಯೂರಪ್ಪ ಅವರ ರೀತಿ ಸಾಕಷ್ಟು ನಾಯಕರು ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ರು. ಅತ್ಯಂತ ಸಣ್ಣ ಸಮಾಜದ ಬಂಗಾರಪ್ಪ ಅವರು 10 ಸ್ಥಾನ ಗೆದ್ದರು ಫಸ್ಟ್ ಟೈಮ್. ಮತ್ತೊಬ್ಬರು ಅವರು ಕೂಡ ದೊಡ್ಡ ಸಮಾಜದವರು 10 ಸ್ಥಾನ ಗೆದ್ದರು. ಯಡಿಯೂರಪ್ಪ ಅವರು 6 ಸ್ಥಾನ ಗೆದ್ದರು. ಬಿ ಶ್ರೀರಾಮುಲು 4 ಸ್ಥಾನ ಗೆದ್ದರು. ಅವ್ರದ್ದು ಕೂಡ ಬಂಗಾರಪ್ಪ ಅವರ ರೀತಿಯಲ್ಲಿ ಒಂದು ಸಣ್ಣ ಸಮುದಾಯ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಬಂಡೆದ್ದು, ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ. ಕಾಂಗ್ರೆಸ್ ಹೈಕಮಾಂಡ್ ಈಗ ನಾಳೆ ನೀವೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದಿಲ್ಲ, ಸಾಧ್ಯವೇ ಇಲ್ಲ, ಅದು ಆಗೋದೂ ಇಲ್ಲ. ಇಬ್ಬರ ಮನವೊಲಿಸುವಂತಹ ಪ್ರಯತ್ನ ಮಾಡಬಹುದು. ಅದರಲ್ಲಿ ಸಿದ್ದರಾಮಯ್ಯ ಅವರ ಮನವೊಲಿಸುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕೋಟ ಮುಗಿದ ಮೇಲೆ, ಅಂದರೆ ಅವರಿಗೆ ಏನು ಹೇಳಬೇಕು ಅದನ್ನೆಲ್ಲ ಹೇಳಿ ಆದಮೇಲೆ ಡಿ ಕೆ ಶಿವಕುಮಾರ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿಕೊಂಡು ಸಿದ್ದರಾಮಯ್ಯ ಅವರ ಕಡೆಗೆ ಹೋಗುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಇಲ್ಲಿ ಸಿಂಪಲ್, 13-14 ಶಾಸಕರ ಟೀಮ್ ಒಂದು ಕಡೆ, ಸುಮಾರು 90 ಶಾಸಕರು ಮತ್ತೊಂದು ಕಡೆ, ಸುಮಾರು 20-22 ಶಾಸಕರು ನ್ಯೂಟ್ರಲ್ ಆಗಿರುವಂತಹ ಸಂದರ್ಭದಲ್ಲಿ ಯಾರು ಹೊರಗೋಗಿ ಧೈರ್ಯ ಮಾಡಿ ಒಬ್ಬ ನಾಯಕನನ್ನು ನೆಚ್ಚಿಕೊಂಡು ರಿಸೈನ್ ಮಾಡಿ ಹೊಸ ಪಕ್ಷ ಕಟ್ಟೋದಕ್ಕೆ ಜೊತೆ ನಿಂತ್ಕೋತಾರೆ? 90 ಶಾಸಕರು ಹೋದರೆ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, 13 ಶಾಸಕರು ಹೋದರೆ ಅವ್ರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ ಮೇಲ್ನೋಟಕ್ಕೆ. ಅರೆ, ನೆರೆಯ ಜಗನ್ ಅವರ ರೀತಿ ಏನಾದ್ರೂ ಕಾಂಗ್ರೆಸ್ ವಿರುದ್ಧ ಬಂಡೆದ್ದು ಇಡೀ ರಾಜ್ಯ ಪ್ರವಾಸ ಮಾಡಿ
ಪ್ರವಾಸ ಮಾಡುವಂತಹ ಆರೋಗ್ಯ ಕೂಡ ಸಿದ್ದರಾಮಯ್ಯ ಅವ್ರಿಗೆ ಹೋಲಿಕೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ಗೆ ತುಸು ಕಷ್ಟ. ಸದಾ ಅವರು ಮಾತ್ರೆಗಳನ್ನು ತಗೊಂತಿರುವಂಥದ್ದನ್ನು ವೇದಿಕೆಗಳ ಮೇಲೂ ಕೂಡ ನೋಡಬಹುದು. ಆದರೆ ಅವರ ಛಲ ಮತ್ತು ಹಠ ಏನು ಕಮ್ಮಿ ಇಲ್ಲ. ಇದರ ಮಧ್ಯೆ ನಿಮಗೆ ವಿಶ್ವನಾಥ್ ಅವರ ಹೇಳಿಕೆಯನ್ನು ಮತ್ತೆ ನೆನಪು ಮಾಡಿಕೊಡೋದೇ ಆದರೆ ಸಿದ್ದರಾಮಯ್ಯ ಅವರಂಥ ಪ್ರಯತ್ನ ಮಾಡ್ತಾರಾ? ಯಾವ ಕಾರಣಕ್ಕೂ ಮಾಡೋದಿಲ್ಲ. ಮಾಡೋದೇ ಹಾಗಿದ್ದಿದ್ರೆ ಅವರು ಪ್ರಗತಿಪರ ಜನತಾದಳವನ್ನು ಕಟ್ಟಿದಾಗಲೇ, ಆ ಪಕ್ಷದಿಂದ ಮೊಟ್ಟ ಮೊದಲ ಸಲ ಕೃಷ್ಣ ಬೈರೇಗೌಡರು ಶಾಸಕರಾಗಿ ಆಯ್ಕೆ ಆದಾಗಲೇ ಆ ಪಕ್ಷವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ರು. ಈಗ ಕೂಡ ಅವರಿಗೆ ಸಂಪನ್ಮೂಲ ಕೊಡಬಹುದಾದಂತಹ ಜೊತೆಗಾರರು ಜಾಸ್ತಿ ಜನನೇ ಇದ್ದಾರೆ, ವರ್ಚಸ್ಸಿದೆ, ಮಾಸ್ ಲೀಡರ್ ಇದ್ದಾರೆ. ಆದರೆ ಅಂತಹ ಕೆಲಸಕ್ಕೆ ಅವರು ಕೈ ಹಾಕುವಂಥದ್ದು ತೀರಾ ವಿರಳ. ಒಂದು ವೇಳೆ ಅಂತಹ ಪ್ರಯತ್ನ ಏನಾದರೂ ಮಾಡಿದ್ರೆ 1 ದಶಕಗಳ ಒಳಗಡೆ ಆ ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಅಹಿಂದಾದ ಕಮಿಟ್ಮೆಂಟ್ ಆ ರೀತಿ ಮಾಸ್ ಲೀಡರ್ ಒಬ್ಬರ ಜೊತೆಯಲ್ಲಿ ನಿಲ್ಲಬಹುದು. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದರೆ, ಅವರು ಬೇಕಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ಪ್ರಾದೇಶಿಕ ಪಕ್ಷ ಮತ್ತೊಂದು ಕಟ್ಟೋಕೆ ಹೋದರೆ ಒಂದು ಪಕ್ಕ ಆಗುತ್ತೆ. ಒಂದು ಪ್ರಮುಖ ಸಮುದಾಯ, ಅದರ ಮತಗಳು ಕೇವಲ ಆ 2 ಸಣ್ಣ ಸಣ್ಣ ಪಕ್ಷಗಳಿಗೆ ಡಿವೈಡ್ ಆಗುತ್ತೆ. ಅವರು ರಾಜ್ಯಾಧಿಕಾರಕ್ಕೆ ಮುಂದೆ ಪ್ರತಿಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಸಂದರ್ಭದಲ್ಲೂ ಕಿಂಗ್ ಮೇಕರ್ ಆಗೋದಕ್ಕೆ ಒಂದೇ ಸಮಾಜಕ್ಕೆ ಆಗೋದಿಲ್ಲ. ಒಂದೇ ಪಕ್ಷ ಇದ್ದರೆ ಖಂಡಿತ ಆಗುತ್ತೆ. ಈಗ ಏನು JDS ಇದೆ ಅದೊಂದೇ ಇದ್ದರೆ ಖಂಡಿತ ಕಿಂಗ್ ಮೇಕರ್ ಆಗಿ ಮತ್ತೆ ಮತ್ತೆ ಎದ್ದು ಬರ್ತಾರೆ. ಅಟ್ಲೀಸ್ಟ್ 1 ಟರ್ಮ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಟರ್ಮ್ ಖಂಡಿತ 10 ವರ್ಷದಲ್ಲಿ ಒಂದು ಸಲ CM ಸ್ಥಾನದಲ್ಲಿ ಕೂರುವಂತಹ ಅವಕಾಶಗಳು ಮನೆ ಬಾಗಿಲಿಗೆ ಬಂದು ನಿಲ್ತಾವೆ. ಒಂದು ವೇಳೆ ಒಕ್ಕಲಿಗ ಸಮಾಜದ ಮತ್ತೊಬ್ಬ ಪ್ರಭಾವಿ ನಾಯಕ ಕೂಡ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಯಾಕಂದರೆ ಒಂದು ಪ್ರತಿಷ್ಠಿತ ಸುದ್ದಿವಾಹಿನಿ ಇಂಥದ್ದೇ ಒಂದು ವಿಶ್ಲೇಷಣೆಯನ್ನು ಮಾಡಿರುವಂಥದ್ದು. ಜಗನ್ ಅವರ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೊಸ ಪಕ್ಷ ಕಟ್ತೀನಿ ಅನ್ನುವಂತಹ ಒಂದು ವಾರ್ನಿಂಗನ್ನು, ಬೆದರಿಕೆಯನ್ನು ಹಾಕಬಹುದು. ಆ ನಾಯಕರ ಮೂಲಕ ಮಾಡಿಸಬಹುದು. ಯಾಕಂದರೆ ಪೋಸ್ಟ್ ಮಾಡಿದ್ದಾದ್ಮೇಲೆ ಅವರೇ ಉಲ್ಟಾ ಹೊಡೆದ್ರು, ಇಲ್ಲ ನಾನು ಪೋಸ್ಟ್ ಹಾಕಿಲ್ಲ, ಯಾವುದೋ ಫೇಕ್ ಪೋಸ್ಟ್, ಅದು ನನ್ನ ಅಕೌಂಟ್ದೇ ಇರಬಹುದು, ಅದು ಫೇಕ್ ಪೋಸ್ಟ್. DCM KPCC ಅಧ್ಯಕ್ಷರು ಹೇಳಿರುವಂತಹ ಹೇಳಿಕೆ. ಈ ಹಿಂದಿನ ಹಲವು ಪ್ರಕರಣಗಳಲ್ಲೂ ಅಷ್ಟೇ, ನಮಸ್ತೆ ಸದಾವತ್ಸಲೆ ಹೇಳಿದಾಗಲೂ ಕೂಡ ಕ್ಷಮೆ ಕೇಳಿದ್ರು. ಹಲವು ಸಂದರ್ಭಗಳಲ್ಲಿ ಅವರದ್ದೇ ಮಾತು ಬದಲಾಗ್ತಾ ಬಂದಿರೋದನ್ನು ನೋಡಿದ್ರೆ ದೆಹಲಿಯಲ್ಲಿ ಅಧಿಕಾರ ಹಂಚಿಕೆಯ ಮಾತುಕತೆ ನಡೆದಿದೆಯೋ ಇಲ್ವೋ ಅನ್ನೋದಕ್ಕೂ ಕೂಡ ಸಾಕ್ಷಿ, ಕ್ಲಾರಿಟಿ ಕೇಳಬೇಕಾದಂತಹ ಒಂದು ವಾತಾವರಣ ಈಗ ಸೃಷ್ಟಿಯಾಗಿರುವಂಥದ್ದು. ಯಾಕಂದರೆ ಹಿಂದುಳಿದ ಸಮಾಜದವ್ರು ಅಲ್ವೇನ್ರಿ ಈ ಥರದ್ದೊಂದು ಮಾತು ಹೇಳಿ ಅವ್ರನ್ನೂ ಬಿಸಾಕ್ಬೋದು. ಈ ಹಿಂದೆ ನಾವೆಲ್ಲ ಮಾಡಿಲ್ವಾ? ಬಂಗಾರಪ್ಪನ್ನೇ ಇಳಿಸಿದ್ದೀವಿ, ದೇವರಾಜ ಅರಸುನೇ ಇಳಿಸಿದ್ದೀವಿ, ಸಿದ್ದರಾಮಯ್ಯ ಯಾವ ಲೆಕ್ಕ ಅಂತ ಮೇಲ್ವರ್ಗದ ನಾಯಕರು, ಸಮಾಜಗಳು, ಆ ಸಮಾಜಗಳ ಸಂಘಟನೆಗಳು, ಸ್ವಾಮೀಜಿಗಳು ತಮ್ಮ ಸಮುದಾಯದ ಗರ್ವವನ್ನು ಪ್ರದರ್ಶಿಸಬಹುದು. ಆದರೆ ಅವರಿಗೆ ಇನ್ನೊಂದು ಅರ್ಥ ಆಗಬೇಕಿರುವಂಥದ್ದು, ಕಳೆದ 2-3 ದಶಕಗಳಲ್ಲಿ ಈ ಧ್ವನಿ ಇಲ್ಲದ ಸಮಾಜಗಳು, ಶೋಷಿತರು, ದಮನಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಕೂಡ ರಾಜಕೀಯವಾಗಿ ಜಾಗೃತರಾಗಿದ್ದಾರೆ. ರಾಜಕೀಯ ಪ್ರಜ್ಞೆ ಕೂಡ ತುಂಬ ಚೆನ್ನಾಗಿ ಪ್ರೌಢಗೊಂಡಿದೆ. ಇನ್ನು ಮುಂದೆ ಆ ಹಳೆಯ ಆಟಗಳು ನಡೆಯೋದಿಲ್ಲ. ಒಂದು ವೇಳೆ ನಡೆಯೋದೇ ಆಗಿದ್ರೆ ಮೇ 20, 2023 ಸಂಜೆ ಅಥವಾ ಮಧ್ಯಾಹ್ನ ಸಿದ್ದರಾಮಯ್ಯ ಅವರ ಬದಲಿಗೆ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಾಡಬಹುದಿತ್ತು. ಇವತ್ತೆಲ್ಲ ಯಾರೆಲ್ಲ ಮಾತಾಡ್ತಿದ್ದಾರೆ? ಬಹುಪಾಲು ಮಾಧ್ಯಮಗಳು, ಬಹುಪಾಲು ಡಿಜಿಟಲ್ ಮೀಡಿಯಾಗಳು, ಬಹುಪಾಲು ಸ್ವಾಮೀಜಿಗಳು. ಆ ಕೆಲಸ ಅವತ್ತೇ ಆಗಬಹುದಿತ್ತು. ಆದರೆ ಇಷ್ಟೇ ಅಲ್ಲ, ಬರೀ ಮಾಧ್ಯಮಗಳ ಮುಂದೆ ಮಾತಾಡುವಂಥದ್ದಷ್ಟೇ ಅಲ್ಲ ಕರ್ನಾಟಕ. 7 ಜಿಲ್ಲೆಗಳಷ್ಟೇ ಅಲ್ಲ ಕರ್ನಾಟಕ. 7 ಜಿಲ್ಲೆಗಳ 4 ಪಟ್ಟು ಹೆಚ್ಚು ಜಿಲ್ಲೆಗಳ ವ್ಯಾಪ್ತಿ, ಮತವರ್ಗ, ಅಲ್ಲಿನ ಜಾತಿ ವ್ಯವಸ್ಥೆ, ಜಾತಿವಾರು ಮತಬಲ ಎಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ನಾವು 7 ಜಿಲ್ಲೆ ಸ್ಟ್ರಾಂಗ್ ಇದ್ವಿ, ನಮಗೆ ಮಾತ್ರ ಬೇಕು ಅಂದರೆ ಉಳಿದವರು ಕೇಳ್ತಾರೆ. ಅಲ್ಲಿಗೆ ಯಾಕಂದರೆ ರಾಜ್ಯದಲ್ಲಿ ಒಂದು ಸಮುದಾಯದ ಎಕ್ಸಾಂಪಲ್ ತಗೊಂಡ್ರೆ ಸುಮಾರು 70 ಲಕ್ಷ ನಾವಿದ್ದೀವಿ ಸೋರಿಕೆಯಾದ ಜಾತಿಗಣತಿ ಪ್ರಕಾರ ಅಂತ ಮುಸಲ್ಮಾನರು ಏನು ಹೇಳ್ತಿದ್ದಾರೆ? ಅವರ 99% ವೋಟ್ ಕಾಂಗ್ರೆಸ್ಗೆ ಬೀಳ್ತಿದೆ. ನಿಜಕ್ಕೂ ಅವರು ಪ್ರತಿಪಾದನೆ ಮಾಡಬೇಕಿದೆ, ಈ ಸಲ 135 ಬರೋದಕ್ಕೆ ನಮ್ಮ ಪಾತ್ರ ದೊಡ್ಡದಿದೆ, ಸಿಂಹಪಾಲಿದೆ, ನಮಗೆ CM ಪೋಸ್ಟ್ ಕೊಡಿ ಅಂತ. ದಲಿತರು 1.8 ಕೋಟಿ ಜನ ಇದ್ದಾರೆ ರಾಜ್ಯದಲ್ಲಿ. ಅವರ ಬಹುಪಾಲು ವೋಟ್ SC ಕಾಂಗ್ರೆಸ್ಗಿದೆ. ಅವರು ಪ್ರತಿಪಾದನೆ ಮಾಡಬೇಕು ನಮಗೆ CM ಪೋಸ್ಟ್ ಕೊಡಿ ಅಂತ. ಆದರೆ ಇಂತಹ ದೊಡ್ಡ ಸಮಾಜಗಳು, ಧ್ವನಿ ಇಲ್ಲದ ಸಮಾಜಗಳು ಏನನ್ನೂ ಕೇಳದೇ ಇರುವಂತಹ ಸಂದರ್ಭದಲ್ಲಿ
JDSಗೆ ಸುಮಾರು 60% ಓಟು ಹೋಗುವಂತಹ, BJPಗೆ 25% ಓಟು ಹೋಗುವಂತಹ, ಅಲ್ಪ ಸ್ವಲ್ಪ ಕಾಂಗ್ರೆಸ್ಗೆ ಬರುವಂತಹ ಮತ್ತು ಈಗ ಗೆದ್ದಿರುವ 23 ಶಾಸಕರ ಪೈಕಿ ಕನಿಷ್ಠ 15 ಶಾಸಕರಿಗೆ ಇದೇ ಅಹಿಂದ ಮತಗಳ ಕಾರಣಕ್ಕೆ ಗೆದ್ದಿರುವಂತಹ ನಾಯಕರು ಈಗ ಕೇಳ್ತಿರುವಂಥದ್ದು ನಮಗೆ CM ಪೋಸ್ಟ್ ಬೇಕು ಅಂತ. ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಮುಸಲ್ಮಾನರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ST ಸಮಾಜದ ನಾಯಕರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು. ಏನ್ ಕುರುಬ, ಈಡಿಗ ಇವರಿದ್ದಾರೆ, ಇವರಲ್ಲದೆ ಇನ್ನೂ ಹಿಂದುಳಿದವರು ಸಂತೋಷ್ ಲಾಡ್ ಮುಖ್ಯಮಂತ್ರಿ ಆಗಬೇಕು. ಹಾಗೆ ನೋಡಿದ್ರೆ ಸಾಕಷ್ಟು ಸಮಾಜಗಳಿದ್ದಾವೆ, ಅವ್ರಿಗೂ ಅವಕಾಶಗಳನ್ನು ಕೊಡಿಸ್ಬೇಕು. ಯಾರೆಲ್ಲ ಇದುವರೆಗೂ ಆ ಜಾಗದಲ್ಲಿ ಕೂತ್ಕೊಂಡು ರಾಜ್ಯಾಧಿಕಾರ ಅನುಭವಿಸಿದ್ದಾರೆ, ಅವರು ಇದುವರೆಗೂ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಬಿಟ್ಟು ಕೊಡಬೇಕು. ಅದು ದೊಡ್ಡ ದೊಡ್ಡ ಸಮಾಜಗಳು, ಅನುಭವಿ ಸಮಾಜಗಳು ಮಾಡಬೇಕಾಗಿರುವಂತಹ ಒಂದು ವಾತ್ಸಲ್ಯದ, ಕಾಳಜಿಯ, ಹೊಣೆಗಾರಿಕೆಯ ಕೆಲಸ ಆಗಿರುತ್ತೆ. ಈ ಎಲ್ಲ ಲೆಕ್ಕಾಚಾರದ ಮಧ್ಯೆ ಕೂಡ ಪಕ್ಷ ಯಾರೋ ಕಟ್ಟೇ ಬಿಡ್ತಾರೆ ಅನ್ನೋ ಸ್ಥಿತಿ ಮೇಲ್ನೋಟಕ್ಕೆ ಪಕ್ಕ ಆಗೋದಿಲ್ಲ. ಆದರೆ ಕಟ್ಟ ಕಡೆಯ ಅಸ್ತ್ರವಾಗಿ DK ಶಿವಕುಮಾರ್ ಬಣ ಅದನ್ನು ಪ್ರಯೋಗಿಸಬಹುದು. ಕೊನೆಗೆ ಇಲ್ಲ ನಾವು ಮತ್ತೆ ಕಾಂಗ್ರೆಸ್ಸಲ್ಲೇ ಇರ್ತೀವಿ ಜೈ ಅಂತ ಇಲ್ಲೇ ಉಳಿಬಹುದು. ಇಷ್ಟೇ ಬಿಟ್ಟರೆ ಹೊಸ ಪಕ್ಷದ ಭಯವನ್ನಂತೂ 90 ಶಾಸಕರ ಬೆಂಬಲ ಇರೋ ಒಂದು ಪಡೆ 13-14 ಶಾಸಕರಿರುವಂತಹ ಮತ್ತೊಂದು ಪಡೆ ಮಾಡಬಹುದು. ಆದರೆ 20-25 ಶಾಸಕರ ನ್ಯೂಟ್ರಲ್ ಪಡೆ ಏನಿದೆ ಅದು ನಮಗೆ ಗೊತ್ತಿದೆ ರೀ, ಇಷ್ಟೇ ಆಗೋದು ಅಂತ ಸೈಲೆಂಟ್ ಆಗ್ತಾರೆ. ಸೊ ನಾಳೆ ನಾಡಿದ್ದು ಇನ್ನೊಂದು 6 ದಿನದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹದ್ದು ಸಾಧ್ಯ ಇಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.